ಈ ಒಂದು ವಿಡಿಯೋದಲ್ಲಿ ಸ್ಟೇಟ್ ಎಜುಕೇಷನ್ ಪಾಲಿಸಿ ಪ್ರಕಾರ BSKB ಯೂನಿವರ್ಸಿಟಿ ಅನ್ವಯ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ನ ಮಾಹಿತಿನ ತಿಳಿಸ್ತಾ ಇದ್ದೀನಿ. 2024-25ನೇ ಸಾಲಿನಿಂದ ಸ್ಟೇಟ್ ಎಜುಕೇಷನ್ ಪಾಲಿಸಿ ಬರ್ತಾ ಇದೆ. ಅದರ ಪ್ರಕಾರ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ನಮಗೆ ಒಟ್ಟು 5 ಯೂನಿಟ್ಸ್ನ ಇಟ್ಟಿದ್ದಾರೆ. ಇಲ್ಲಿ ಫಸ್ಟ್ಗೆ ಟೈಟ್ಲ್ ಆಫ್ ದ ಸಬ್ಜೆಕ್ಟ್ ಬಂದು ಪ್ರೋಗ್ರಾಮಿಂಗ್ ಇನ್ ಸಿ ಅಂತ ಇದೆ. ಇಲ್ಲಿ ನಮಗೆ ಕೋರ್ಸ್ ಕೋಡ್ ಕಾಣ್ತಾ ಇದೆ. ಅದೇ ರೀತಿ ನೆಕ್ಸ್ಟು ಇಂಟರ್ನಲ್ ಮಾರ್ಕ್ಸು 20 ಮಾರ್ಕ್ಸ್ ಇರುತ್ತೆ. ಎಕ್ಸ್ಟರ್ನಲ್ಲು 80 ಮಾರ್ಕ್ಸ್ ಇರ್ತದೆ. ನೆಕ್ಸ್ಟ್ ಟೋಟಲ್ ಕಾಂಟ್ಯಾಕ್ಟ್ ಅವರ್ಸ್ ಲೆಕ್ಚರ್ ಅವರ್ಸು 4 ಅವರ್ಸ್ ಪರ್ ವೀಕ್ ಇರುತ್ತೆ. ಟೋಟಲ್ ಕ್ರೆಡಿಟ್ಸ್ ಬಂದು 4 ಅವರ್ಸ್ ಇರ್ತದೆ. ಮತ್ತು ಎಕ್ಸಾಮ್ ಬಂದುಬಿಟ್ಟು 3 ಅವರ್ಸು ಎಕ್ಸಾಮ್ ಇರ್ತದೆ. ಇಲ್ಲಿ ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ಕೋರ್ಸ್ ಸ್ಯಾಟಿಸ್ಫ್ಯಾಕ್ಟರಿಲಿ ಎ ಸ್ಟೂಡೆಂಟ್ ವಿಲ್ ಬಿ ಏಬಲ್ ಟು ಅಂದರೆ ಈ ಕೋರ್ಸ್ನ ಅಂದರೆ ಫಸ್ಟ್ ಸೆಮ್ನ ಕಂಪ್ಲೀಟ್ ಮಾಡಿದ ತಕ್ಷಣ ಸ್ಟೂಡೆಂಟ್ ಏನು ಮಾಡ್ತಾನಪ್ಪ ಅಂದರೆ ಕಾನ್ಫಿಡೆಂಟ್ಲಿ ಆಪರೇಟ್ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಟು ಕ್ಯಾರಿ ಔಟ್ ದ ಕಾಂಪಿಟೇಷನಲ್ ಟಾಸ್ಕ್. ಅದಾದಮೇಲೆ ಅಂಡರ್ಸ್ಟ್ಯಾಂಡ್ ದ ವರ್ಕಿಂಗ್ ಆಫ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಆ್ಯಂಡ್ ದ ಇಂಪಾರ್ಟೆನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ಬಗ್ಗೆ ತಿಳ್ಕೊತಾನೆ. ನೆಕ್ಸ್ಟ್ ಅದೇ ರೀತಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸು, ನಂಬರ್ ಸಿಸ್ಟಮು, ಪೆರಿಫೆರಲ್ ಡಿವೈಸಸ್ ಬಗ್ಗೆ ತಿಳ್ಕೊತಾನೆ. ನೆಕ್ಸ್ಟು ರೀಡ್, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಟ್ರೇಸ್ ದ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್ಸ್ ರಿಟರ್ನ್ ಇನ್ ಸಿ ಲ್ಯಾಂಗ್ವೇಜ್. ಈ ಫಸ್ಟ್ ಸೆಮ್ಮಲ್ಲಿ ನಮಗೆ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರೋದ್ರಿಂದ ಆ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡೋದು ಹೆಂಗೆ ಅಂತ ತಿಳ್ಕೊತಾನೆ. ನೆಕ್ಸ್ಟು ಓನಾಗಿ ಸಿ ಕೋಡ್ನ ಬರೆಯೋದನ್ನ ಕಲಿತಾನೆ. ನೆಕ್ಸ್ಟು ಟು ಪರ್ಫಾರ್ಮ್ ದ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಪರೇಷನ್ಸ್ ಯೂಸಿಂಗ್ ದ ಪ್ರೋಗ್ರಾಮಿಂಗ್ ಇನ್ ಸಿ. ಪ್ರೋಗ್ರಾಮಿಂಗ್ ಇನ್ ಸಿ ಒಳಗೆ ಇನ್ಪುಟ್ ಔಟ್ಪುಟ್ ಆಪರೇಷನ್ಸ್ ಯಾವುವು ಅಂತ ತಿಳ್ಕೊತಾನೆ. ನೆಕ್ಸ್ಟ್ ಅದೇ ರೀತಿ ರೈಟ್ ಪ್ರೋಗ್ರಾಮ್ಸ್ ದಟ್ ಪರ್ಫಾರ್ಮ್ ದ ಆಪರೇಷನ್ಸ್ ಆನ್ ಅರೇಸ್, ಫಂಕ್ಷನ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್. ಅರೇಸು, ಫಂಕ್ಷನ್ಸು, ಸ್ಟ್ರಕ್ಚರ್ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ ಬರೆಯೋದನ್ನ ಕಲಿತಾನೆ. ಈಗ ಮೊದಲಿಗೆ ಟೋಟಲ್ ಆಗಿ ನಮಗೆ 5 ಯೂನಿಟ್ಸ್ ಇದ್ದಾವೆ. ಆ 5 ಯೂನಿಟ್ಸಲ್ಲಿ ಫಸ್ಟ್ ಯೂನಿಟ್ ಬಂದು ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ಸ್ ಅಂತ ಇದೆ. ಈ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ಸಲ್ಲಿ ಕಂಪ್ಯೂಟರ್ ಡೆಫಿನಿಷನ್ನು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ಸು, ಡಿಫ್ರೆಂಟ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ಸು, ಅದೇ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್ಸ್ ಆ್ಯಂಡ್ ಇಟ್ಸ್ ಕನ್ವರ್ಷನ್ಸ್, ಮತ್ತು ಅದೇ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಕೋಡ್ಸ್, ನೆಕ್ಸ್ಟು ಟೈಪ್ಸ್ ಆಫ್ ಸಾಫ್ಟ್ವೇರ್, ನೆಕ್ಸ್ಟು ಟೈಪ್ಸ್ ಆಫ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್, ಫ್ಲೋ ಚಾರ್ಟ್, ಅಲ್ಗಾರಿದಮ್ ಆ್ಯಂಡ್ ಸೂಡೋ ಕೋಡ್ ವಿತ್ ಎಕ್ಸಾಂಪಲ್. ಇದಿಷ್ಟು ನಮಗೆ ಫಸ್ಟ್ ಚಾಪ್ಟ್ರಲ್ಲಿ ಕಲಿತಾನೆ. ನೆಕ್ಸ್ಟು ಯೂನಿಟ್ 2ದಲ್ಲಿ ಇಂಟ್ರೊಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್ ಬಗ್ಗೆ ಕಲಿತಾನೆ. ಈ ಸೆಕೆಂಡ್ ಚಾಪ್ಟ್ರಲ್ಲಿ ನಮಗೆ ಇಂಟ್ರೊಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್ ಅಂತ ಇದೆ. ಇದರಲ್ಲಿ ಹಿಸ್ಟ್ರಿ ಆ್ಯಂಡ್ ಫೀಚರ್ಸ್ ಆಫ್ ಸಿ ಲ್ಯಾಂಗ್ವೇಜ್, ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ವಿತ್ ಎಕ್ಸಾಂಪಲ್ಸ್, ಕ್ರಿಯೇಟಿಂಗ್ ಆ್ಯಂಡ್ ಎಕ್ಸಿಕ್ಯೂಟಿಂಗ್ ಎ ಸಿ ಪ್ರೋಗ್ರಾಮ್ ಆ್ಯಂಡ್ ಕಂಪೈಲೇಷನ್ ಪ್ರೋಸೆಸ್ ಇನ್ ಸಿ. ಅಂದರೆ ಸಿ ಪ್ರೋಗ್ರಾಮ್ನ ಬರೆದು ಎಕ್ಸಿಕ್ಯೂಟ್ ಮಾಡೋದು ಹೆಂಗೆ ಅಂತ ತಿಳ್ಕೊತಾನೆ. ನೆಕ್ಸ್ಟ್ ಅದೇ ಸೆಕೆಂಡ್ ಚಾಪ್ಟ್ರಲ್ಲಿ ಸಿ ಪ್ರೋಗ್ರಾಮಿಂಗ್ ಬೇಸಿಕ್ ಕಾನ್ಸೆಪ್ಟ್ಸಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸು, ಟೋಕನ್ಸ್ ಬಗ್ಗೆ, ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಡಾಟಾ ಟೈಪ್ಸ್ ಬಗ್ಗೆ, ಡಿಕ್ಲರೇಷನ್ ಆ್ಯಂಡ್ ಇನ್ಸ್ಟಾಲೇಷನ್ ಆಫ್ ವೇರಿಯಬಲ್ಸ್ ಬಗ್ಗೆ, ಸಿಂಬಾಲಿಕ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊತಾನೆ. ನೆಕ್ಸ್ಟ್ ಅದೇ ರೀತಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ವಿತ್ ಸಿ, ಇನ್ಪುಟ್ ಸ್ಟೇಟ್ಮೆಂಟು, ಔಟ್ಪುಟ್ ಸ್ಟೇಟ್ಮೆಂಟ್, ಫಾರ್ಮ್ಯಾಟೆಡ್ ಮತ್ತು ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಬರ್ತವೆ. ಅದ್ರ ಬಗ್ಗೆ ತಿಳ್ಕೊತಾನೆ. ಇದಿಷ್ಟು ಸೆಕೆಂಡ್ ಚಾಪ್ಟ್ರಲ್ಲಿರುತ್ತೆ. ನೆಕ್ಸ್ಟು ಥರ್ಡ್ ಚಾಪ್ಟ್ರಲ್ಲಿ ಬಂದು ಸಿ ಆಪರೇಟರ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್. ಆಪರೇಟರ್ಸು ಮತ್ತು ಎಕ್ಸ್ಪ್ರೆಷನ್ಸು ಸಿ ಲ್ಯಾಂಗ್ವೇಜಲ್ಲಿ ಯಾವ ಯೂಸ್ ಮಾಡ್ತಾರೆ ಅನ್ನೋದನ್ನು ಈ ಚಾಪ್ಟ್ರಲ್ಲಿ ಕೊಟ್ಟಿದ್ದಾರೆ, ಥರ್ಡ್ ಚಾಪ್ಟ್ರಲ್ಲಿ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ ಬರ್ತವೆ, ಅದೇ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಪ್ರೆಷನ್ಸ್, ನೆಕ್ಸ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಟೈಪ್ ಕನ್ವರ್ಷನ್ಸ್, ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಬಗ್ಗೆ ಇದೆ. ನೆಕ್ಸ್ಟು ಕಂಟ್ರೋಲ್ ಸ್ಟ್ರಕ್ಚರ್ಸಲ್ಲಿ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸು, ಅನ್ಕಂಟ್ರೋಲ್ ಸ್ಟೇಟ್ಮೆಂಟ್ಸು, ಅನ್ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಮತ್ತು ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಇದೆ. ಈ ಥರ್ಡ್ ಚಾಪ್ಟ್ರಲ್ಲಿ ಆಪರೇಟರ್ಸು, ಎಕ್ಸ್ಪ್ರೆಷನ್ಸು ಮತ್ತು ಕಂಟ್ರೋಲ್ ಸ್ಟ್ರಕ್ಚರ್ಸ್ ಬಗ್ಗೆ ತಿಳಿತಾನೆ. ನೆಕ್ಸ್ಟ್ ಯೂನಿಟ್ 4ದಲ್ಲಿ ಫೋರ್ತ್ ಚಾಪ್ಟ್ರಲ್ಲಿ ಅರೇಸು ಮತ್ತು ಸ್ಟ್ರಿಂಗ್ಸ್ ಬಗ್ಗೆ ಇದೆ. ಅರೇಸು ಮತ್ತು ಸ್ಟ್ರಿಂಗ್ಸ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅರೇಸ್ ಬರ್ತವೆ, ಅದೇ ರೀತಿ ಹೌ ಟು ಇನ್ಶಿಯಲೈಸ್ ಆ್ಯಂಡ್ ಮೆಮೊರಿ ರಿಪ್ರೆಸೆಂಟೇಷನ್ ಆಫ್ ಅರೇಸ್ ಬಗ್ಗೆ ತಿಳ್ಕೊತಾನೆ. ನೆಕ್ಸ್ಟು ಸ್ಟ್ರಿಂಗ್ಸಲ್ಲಿ
ಡಿಕ್ಲೇರಿಂಗ್ ಅಂಡ್ ಇನಿಷಿಯಲೈಸಿಂಗ್ ದ ಸ್ಟ್ರಿಂಗ್ ವೇರಿಯೇಬಲ್ಸ್ ಅಂಡ್ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್, ಮತ್ತೆ ಕ್ಯಾರೆಕ್ಟರ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್ ಅಂತೇಳಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ಗಳು ಬರ್ತವೆ. ಅದ್ರ ಬಗ್ಗೆ ಫೋರ್ತ್ ಚಾಪ್ಟರ್ ಇದೆ. ಮತ್ತೆ ಫೋರ್ತ್ ಚಾಪ್ಟರ್ಲಿ ಇನ್ನೊಂದು ಕಾನ್ಸೆಪ್ಟು ಪಾಯಿಂಟರ್ಸ್ ಬಗ್ಗೆ ಇದೆ. ಪಾಯಿಂಟರ್ಸ್ ಅನ್ನೋದೇನಪ್ಪ ಅಂದರೆ ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ಅಡ್ರೆಸ್ ಆಫ್ ಅನದರ್ ವೇರಿಯೇಬಲ್ಸ್. ಅದನ್ನ ಡಿಕ್ಲೇರಿಂಗ್ ಅಂಡ್ ಇನಿಷಿಯಲೈಸಿಂಗ್ ಆಫ್ ಪಾಯಿಂಟರ್ಸ್ ಬಗ್ಗೆ, ಮತ್ತೆ ಆಕ್ಸೆಸಿಂಗ್ ಅಡ್ರೆಸ್ ಅಂಡ್ ವ್ಯಾಲ್ಯೂ ಆಫ್ ಅಡ್ರೆಸ್ ಯೂಸಿಂಗ್ ಪಾಯಿಂಟರ್ಸ್, ಪಾಯಿಂಟರ್ಸ್ ಅಂಡ್ arrays, ಪಾಯಿಂಟರ್ ಅರ್ಥಮೆಟಿಕ್ ಅಂಡ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ದ ಪಾಯಿಂಟರ್ಸ್. ಇದಿಷ್ಟು ನಮಗೆ ಫೋರ್ತ್ ಚಾಪ್ಟರ್ ಇದೆ. ನೆಕ್ಸ್ಟು ಫಿಫ್ತ್ ಚಾಪ್ಟರ್ ಬಂದ್ಬಿಟ್ಟು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಮತ್ತೆ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ಸ್ ಬಗ್ಗೆ ಇದೆ. ಇದರಲ್ಲಿ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಬಗ್ಗೆ ಬರ್ತವೆ. ನೆಕ್ಸ್ಟ್ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ಸ್ ಅಲ್ಲಿ ಸ್ಟ್ರಕ್ಚರ್ಸ್ ಮತ್ತೆ ಯೂನಿಯನ್ಸು, ಮೇನ್ ಆಗಿ ಡಿಫರೆನ್ಸ್ ಬಿಟ್ವೀನ್ ದ ಸ್ಟ್ರಕ್ಚರ್ ಅಂಡ್ ಯೂನಿಯನ್ಸ್. ಇದಿಷ್ಟು ನಮಗೆ ಫಿಫ್ತ್ ಚಾಪ್ಟರ್ ಅಲ್ಲಿ ಬರ್ತದೆ. ಟೋಟಲ್ ಆಗಿ ಇದಿಷ್ಟು 5 ಚಾಪ್ಟರ್ಸ್ ಇದಾವೆ. ಈ 5 ಚಾಪ್ಟರ್ಸ್ ಇಂದ ನಿಮಗೆ ಕ್ವಶನ್ಸ್ಗಳು ಥಿಯರಿ ಎಕ್ಸಾಮ್ಗೆ ಕೇಳ್ತಾರೆ. ಇಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಸ್ ಬೇಕಾದರೆ ಬಾಲಗುರುಸ್ವಾಮಿ ಮತ್ತು ಬ್ರಿಯಾನ್ ಡಬ್ಲ್ಯೂ ಕರಿಂಗ್ಡನ್, ಡೆನಿಸ್ ಎಂ ರಿಚಿ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತೇಳಿ ಟೆಕ್ಸ್ಟ್ ಬುಕ್ ಇದೆ. ಈ ಬುಕ್ಸ್ ಆದರೂ ರೆಫರ್ ಮಾಡ್ಬೋದು. ಅಥವಾ ವಿ ರಾಜಾರಾಮನ್ ಅಂತಿದೆ, ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ಸು. ಅದೇ ರೀತಿ ಡಿಫ್ರೆಂಟ್ ಟೈಪ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಯಾವ್ದು ಬೇಕಾದರೂ ತಗೊಂಡು ರೆಫರ್ ಮಾಡ್ಬೋದು. ನೆಕ್ಸ್ಟ್ ಅದೇ ರೀತಿ ನಮಗೆ ಲ್ಯಾಬ್ ಪ್ರೋಗ್ರಾಮಿಂಗ್ ಇನ್ ಸಿ ಲ್ಯಾಬ್ ಅಂತ ಇದೆ. ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಥಿಯರಿ ಸಬ್ಜೆಕ್ಟಿಗೆ ಏನೇನು ಕಲ್ತೀವೋ ಅದ್ರ ಪ್ರಕಾರ ಅವ್ರು ಏನು ಮಾಡಿದ್ದಾರೆ, ಇಂಡಿವಿಜುವಲ್ ಆಗಿ ಪ್ರೋಗ್ರಾಮ್ ಬರೆಯೋಕ್ಕೆ ಅಥವಾ ಲ್ಯಾಬ್ ಪ್ರೋಗ್ರಾಮ್ಸ್ಗಳನ್ನ ಇಟ್ಟಿದ್ದಾರೆ. ಇದರಲ್ಲಿ ಸೇಮ್ ನಮಗೆ ಕೋರ್ಸ್ ಕೋಡ್ ಬರುತ್ತೆ. ನೆಕ್ಸ್ಟು ಇಂಟರ್ನಲ್ ಮಾರ್ಕ್ಸ್ 10 ಇರ್ತದೆ, ಎಕ್ಸ್ಟರ್ನಲ್ ಮಾರ್ಕ್ಸು 40 ಇರುತ್ತೆ. ಟೋಟಲ್ ಕಾಂಟ್ಯಾಕ್ಟ್ ಅವರ್ಸ್ ಬಂದ್ಬಿಟ್ಟು ಪ್ರಾಕ್ಟಿಕಲ್ ಅವರ್ಸು 4 ಅವರ್ಸ್ ಪರ್ ವೀಕ್ ಇರುತ್ತೆ. ಕ್ರೆಡಿಟ್ ಬಂದ್ಬಿಟ್ಟು 2 ಅವರ್ಸು. ಡ್ಯೂರೇಷನ್ ಆಫ್ ದ ಎಕ್ಸಾಮು 3 ಅವರ್ಸ್ ಇರ್ತದೆ. ಇದ್ರ ಪ್ರಕಾರ ಇಲ್ಲಿ ನಮಗೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಎರಡಿದಾವೆ. ಇದರಲ್ಲಿ ಪಾರ್ಟ್ ಎದಲ್ಲಿ ಕೆಲವೊಂದಿಷ್ಟು ಪ್ರೋಗ್ರಾಮ್ಸು, ಪಾರ್ಟ್ ಬಿ ದಲ್ಲಿ ಕೆಲವೊಂದಿಷ್ಟು ಪ್ರೋಗ್ರಾಮ್ಸ್ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಎಕ್ಸಾಮಿನೇಷನ್ನಾಗೆ ಸ್ಟೂಡೆಂಟ್ ಮಸ್ಟ್ ಎಕ್ಸಿಕ್ಯೂಟ್ ಅಂಡ್ ರೈಟ್ 1 ಪ್ರೋಗ್ರಾಮ್ ಈಚ್. ಅಂದರೆ ಪಾರ್ಟ್ ಎದಿಂದ 1 ಪ್ರೋಗ್ರಾಮು ಮತ್ತು ಪಾರ್ಟ್ ಬಿ ದಿಂದ 1 ಪ್ರೋಗ್ರಾಮು ಕಂಪಲ್ಸರಿಯಾಗಿ ಬರೆದು ಎಕ್ಸಿಕ್ಯೂಟ್ ಮಾಡಬೇಕು. ಇಲ್ಲಿ ಪಾರ್ಟ್ ಎದಲ್ಲಿ ಫಸ್ಟು ನಂಬರ್ ಸಿಸ್ಟಮ್ ಕನ್ವರ್ಷನ್ಸ್. ನಂಬರ್ ಸಿಸ್ಟಮ್ ಕನ್ವರ್ಷನ್ ಅಂದರೆ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್ಸ್ ಇದ್ದಾವೆ. ಡೆಸಿಮಲ್ಲು, ಬೈನರಿ, ಆಕ್ಟಲ್, ಹೆಕ್ಸಾಡೆಸಿಮಲ್ ಅಂತ. ಅದರಲ್ಲಿ ನಾವೇನು ಮಾಡಬೇಕು, ಗಿವನ್ ಡೆಸಿಮಲ್ ನಂಬರ್ ಟು ಕನ್ವರ್ಟ್ ಬೈನರಿ ನಂಬರ್, ಆಕ್ಟಲ್ ನಂಬರ್ ಅಂಡ್ ಹೆಕ್ಸಾಡೆಸಿಮಲ್ ನಂಬರ್ನ ಕನ್ವರ್ಷನ್ಸ್ನ ಬರೀಬೇಕು. ಅದೇ ರೀತಿ ಬೈನರಿ ನಂಬರಿಂದ ಡೆಸಿಮಲ್ಲು, ಆಕ್ಟಲ್ಲು, ಹೆಕ್ಸಾಡೆಸಿಮಲ್ಗೆ ಕನ್ವರ್ಷನ್ ಮಾಡೋದು. ಇವು ನಂಬರ್ ಸಿಸ್ಟಮ್ ಕನ್ವರ್ಷನ್ ಟಾಪಿಕ್ ತಕ್ಕಂತೆ ಪ್ರೋಗ್ರಾಮ್ಗಳನ್ನ ಬರೀಬೇಕು. ನೆಕ್ಸ್ಟು ಸೆಕೆಂಡಲ್ಲಿ ಸಿಂಪಲ್ ಸಿ ಪ್ರೋಗ್ರಾಮ್. ರೈಟ್ ಎ ಸಿ ಪ್ರೋಗ್ರಾಮ್ ಟು ಡಿಸ್ಪ್ಲೇ ದ ಹಲೋ ವರ್ಡ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್. ಸಿ ಪ್ರೋಗ್ರಾಮ್ ಬಗ್ಗೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಕಲ್ತ್ಕೊಂಡು ಅದರಲ್ಲಿ ಹಲೋ ವರ್ಡ್ನ ಡಿಸ್ಪ್ಲೇ ಮಾಡೋದು ಹೆಂಗೆ ಅಂತೇಳಿ ಪ್ರೋಗ್ರಾಮ್ನ ಬರೀಬೇಕು. ಅದೇ ರೀತಿ ಥರ್ಡ್ ಕಾನ್ಸೆಪ್ಟಲ್ಲಿ ಕ್ರಿಯೇಟಿಂಗ್ ಆ್ಯಂಡ್ ಎಕ್ಸಿಕ್ಯೂಟಿಂಗ್ ಎ ಸಿ ಪ್ರೋಗ್ರಾಮ್. ರೈಟ್ ಸಿ ಪ್ರೋಗ್ರಾಮ್ ಟು ಆ್ಯಡ್ 2 ನಂಬರ್ಸ್ ಆ್ಯಂಡ್ ಡಿಸ್ಪ್ಲೇ ದ ರಿಸಲ್ಟ್. ಅಂದರೆ ನಾವಿಲ್ಲಿ ಪ್ರೋಗ್ರಾಮ್ ಬರೆದು ಕಂಪೈಲ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು ಹೆಂಗೆ ಅಂತ ತಿಳ್ಕೊಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ಮೆಟೆಡ್ ಅಂಡ್ ಇನ್ಫಾರ್ಮೆಟೆಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್. ಇಲ್ಲಿ ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್ನ ನಾವು ಫಾರ್ಮೆಟೆಡ್ ಇನ್ಪುಟ್ ಔಟ್ಪುಟ್ ಅಂತೀವಿ. ಗೆಟ್ ಕ್ಯಾರು, ಪುಟ್ ಕ್ಯಾರು, ಗೆಟ್ಸು, ಪುಟ್ಸ್ನ ನಾವು ಅನ್ಫಾರ್ಮೆಟೆಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ ಅಂತ ಕರಿತೀವಿ. ಇವಿಷ್ಟು ನಾವು ಪ್ರೋಗ್ರಾಮ್ಗಳನ್ನ ಬರಿಬೇಕು ಯೂಸ್ ಮಾಡಿಕೊಂಡು. ನೆಕ್ಸ್ಟು ಆಪರೇಟರ್ಸ್ ಯೂಸ್ ಮಾಡಿಕೊಂಡು, ಅರ್ಥಮೆಟಿಕ್ ಆಪರೇಟರ್ಸ್ ನಮಗೆ ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್ನು, ಡಿವಿಷನ್ನು, ಅದೇ ರೀತಿ ಮಾಡ್ಯುಲಸ್ ಅಂತ ಬರುತ್ತೆ. ಈ ಆಪರೇಟರ್ಸ್ನ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ನ ಬರಿಬೇಕು. ನೆಕ್ಸ್ಟ್ ಅದೇ ರೀತಿ ರಿಲೇಷನಲ್ ಅಂಡ್ ಲಾಜಿಕಲ್ ಆಪರೇಟರ್ಸ್ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ ಬರೀಬೇಕು. ನೆಕ್ಸ್ಟು ಕಂಟ್ರೋಲ್ ಸ್ಟ್ರಕ್ಚರ್ಸ್ ಬಗ್ಗೆ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ನ ಬರೀಬೇಕು. ಇಲ್ಲಿ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಅಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಡೀಷನಲ್ಲು ಮತ್ತು ಅನ್ಕಂಡೀಷನಲ್ ಅಂತ ಬರ್ತವೆ. ಇಲ್ಲಿ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ನ ಕಲಿತೀವಿ. ನೆಕ್ಸ್ಟು ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಲ್ಲಿ ವೈಲು, ಡೂ ವೈಲು, ಫಾರ್ ಲೂಪ್ ಅಂತ ಬರ್ತವೆ. ಅವನ್ನ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ಗಳನ್ನ ಬರೀಬೇಕು.
ಇದಿಷ್ಟು ಪಾರ್ಟ್ ಎದಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ ವೈಸು ಪ್ರೋಗ್ರಾಮ್ ಲಿಸ್ಟು. ಅದೇ ರೀತಿ ಪಾರ್ಟ್ ಬಿದಲ್ಲಿ 1 ಡೈಮೆನ್ಷನಲ್ ಅರೇ ಮತ್ತು ಸೆಕೆಂಡಲ್ಲಿ 2 ಡೈಮೆನ್ಷನಲ್ ಅರೇ ಮತ್ತು ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸು, ಪಾಯಿಂಟರ್ ಬೇಸಿಕ್ಸು, ನೆಕ್ಸ್ಟು ಯೂಸರ್ ಡಿಫೈನ್ಡ್ ಫಂಕ್ಷನ್ಸು, ಸ್ಟ್ರಕ್ಚರ್ಸು ಮತ್ತು ಯೂನಿಯನ್ಸ್, ಅರೇಸ್ ಆಫ್ ಸ್ಟ್ರಕ್ಚರ್ಸು, ಯೂನಿಯನ್ಸ್, ಇವಿಷ್ಟು ಯೂಸ್ ಮಾಡಿಕೊಂಡು ನಾವು ಪ್ರೋಗ್ರಾಮ್ಗಳನ್ನ ಬರಿಬೇಕು. ಇಲ್ಲಿ ಎಕ್ಸಾಮಿನೇಷನ್ ನಾನು ಆವಾಗಲೇ ಹೇಳ್ದಂಗೆ ಇವ್ಯಾಲ್ಯೂಯೇಷನ್ ಸ್ಕೀಮ್ ಫಾರ್ ಲ್ಯಾಬ್ ಎಕ್ಸಾಮಿನೇಷನ್ನು ಪ್ರೋಗ್ರಾಮ್ 1 ಫ್ರಮ್ ಪಾರ್ಟ್ ಎ, ರೈಟಿಂಗ್ ದ ಪ್ರೋಗ್ರಾಮು 7 ಮಾರ್ಕ್ಸ್ ಇರುತ್ತೆ, ಎಕ್ಸಿಕ್ಯೂಷನ್ನು 8 ಮಾರ್ಕ್ಸ್ ಇರ್ತದೆ. ಪ್ರೋಗ್ರಾಮ್ 2 ಬಂದ್ಬಿಟ್ಟು ಪಾರ್ಟ್ ಬಿದಲ್ಲಿ ಸೇಮ್ ರೈಟಿಂಗ್ ದ ಪ್ರೋಗ್ರಾಮ್ 7 ಮಾರ್ಕ್ಸು, ಎಕ್ಸಿಕ್ಯೂಷನ್ನು 8 ಮಾರ್ಕ್ಸ್. ಟೋಟಲ್ ಇಲ್ಲಿಗೆ 15 30 ಮಾರ್ಕ್ಸ್ ಆಯಿತು. ರೆಕಾರ್ಡ್ ಪ್ರಾಕ್ಟಿಕಲ್ ರೆಕಾರ್ಡ್ ಬುಕ್ಕಿಗೆ 5 ಮಾರ್ಕ್ಸು, ನೆಕ್ಸ್ಟು ವೈವಾ ವಾಯ್ಸ್ಗೆ 5 ಮಾರ್ಕ್ಸು. ಟೋಟಲ್ ಆಗಿ ಬಂದ್ಬಿಟ್ಟು 40 ಮಾರ್ಕ್ಸಿಗೆ ನಿಮಗೆ ಲ್ಯಾಬ್ ಎಕ್ಸ್ಟರ್ನಲ್ಲು ಇರ್ತದೆ. ಇದಿಷ್ಟು ನಮಗೆ SCP ಬರ್ತಕ್ಕಂಥ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ನ ಮಾಹಿತಿ.